ಇನ್ನೊಂದು ಕಡೆಗೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿರುವಂಥ ಪ್ರಕರಣ ಏನಿದೆ, ಜಾಲತಾಣಗಳ ಖಾತೆಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ 100ಕ್ಕೂ ಹೆಚ್ಚು ಖಾತೆಗಳ ಮೇಲೆ ಸೈಬರ್ ಕ್ರೈಮ್ ನಿಗಾ ಇಟ್ಕೊಂಡಿದೆ. 10ಕ್ಕೂ ಹೆಚ್ಚು ಯೂಟ್ಯೂಬ್ ಮತ್ತು FB ಫೇಸ್ಬುಕ್ ಖಾತೆಗಳ ಮೇಲೆ ಕಣ್ಣಿಟ್ಟಿದೆ. ಕಳೆದ 15 ದಿನಗಳ ವಿಡಿಯೋ ಮತ್ತು ಫೋಟೋ ಬರಹ ಸಂಗ್ರಹವನ್ನು ಮಾಡ್ತಾ ಇದೆ. ಸೈಬರ್ ಕ್ರೈಮ್ ವಿಭಾಗಕ್ಕೆ ದಕ್ಷಿಣ ಕನ್ನಡ SP ಡಾಕ್ಟರ್ ಅರುಣ್ ಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. SIT ಕಾರ್ಯಾಚರಣೆಯ ಸುಳ್ಳು ಸುದ್ದಿಯನ್ನು ಯಾರೆಲ್ಲ ಹರಡಿದಾರೋ ಅಂಥವರ ವಿಡಿಯೋಗಳನ್ನು ಸಂಗ್ರಹಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಯಾರು ಜವಾಬ್ದಾರು, ಯಾರು ಹೊಣೆ ಅನ್ನೋದನ್ನು. SIT ಕಾರ್ಯಾಚರಣೆಯ ಸುಳ್ಳು ಸುದ್ದಿ ರವಾನೆಯ ವಿಡಿಯೋಗಳನ್ನು ಸಂಗ್ರಹ ಮಾಡಿ ಅಂತ ಹೇಳಿದ್ದಾರೆ. ತೇಜೋವಧೆ ಮತ್ತು ಧಾರ್ಮಿಕ ಭಾವನೆಗೆ ಧಕ್ಕೆ ಕುರಿತಂತೆ 100 ಕೇಸ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಕಾರಣ ಈ ನಿಟ್ಟಿನಲ್ಲೇ ನಿನ್ನೆ ಧ್ವನಿಯಾಗಿದ್ದು, ಈ ನಿಟ್ಟಿನಲ್ಲೇ ನಿನ್ನೆ ಗಲಾಟೆ ಆಗಿತ್ತು, ಈ ನಿಟ್ಟಿನಲ್ಲೇ ಪ್ರತಿಭಟನೆಗಳಾಗಿದ್ದು. ಅದು ಯಾವ ಕಾರಣಕ್ಕೋಸ್ಕರ ಅಂತಂದರೆ ಸುಳ್ಳು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಕ್, ಈಗ ಏನು ಬರ್ತಾ ಇದೆ ಈ ವಿಚಾರದಲ್ಲಿ ಬೆಳವಣಿಗೆ? ಹೌದು, ನಿನ್ನೆ ಸಂಜೆ 6 ಗಂಟೆಯವರೆಗೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನ ಮಾನಿಟರ್ ಮಾಡ್ತಾ ಇದ್ದದ್ದು ಅದು SITಗೆ ಸಂಬಂಧಪಟ್ಟ ಹಾಗೆ ಎಲ್ಲ ತನಿಖೆಗಳ ವಿವರಗಳನ್ನ ಪಡೆಯಲಾಗ್ತಾ ಇತ್ತು. ಆದ್ರೆ ನಿನ್ನೆ ಸಂಜೆ 6 ಗಂಟೆಗೆ ಏನೊಂದು ಘಟನೆ ನಡೆದಿತ್ತು, ಘರ್ಷಣೆ, ಯೂಟ್ಯೂಬರ್ಗಳ ಮೇಲೆ ನಡೆದಂತಹ ಹಲ್ಲೆ. ಇದಾದ ನಂತರ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅಧಿಕೃತವಾಗಿ. ಪಶ್ಚಿಮ ವಲಯ IGP, SP ಮತ್ತು ASP ಅವರು ಬೆಳ್ತಂಗಡಿಗೆ ಬಂದಿದ್ರು. ಬೆಳ್ತಂಗಡಿಗೆ ಬಂದು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಸಂದರ್ಭದಲ್ಲಿ ಅವರ ಗಮನಕ್ಕೆ ಬಂದಿರುವಂಥದ್ದು ಸೋಷಿಯಲ್ ಮೀಡಿಯಾವೇ ಇಷ್ಟೆಲ್ಲ ಘರ್ಷಣೆಗಳಿಗೆ ಕಾರಣ ಮತ್ತು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರುವಂಥದ್ದೇ ಅದು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು. ಹಾಗಾಗಿ ಎಲ್ಲ ಸೋಷಿಯಲ್ ಮೀಡಿಯಾಗಳು, ಅದರಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಹೆಸರಿನಲ್ಲಿ 100 ಶವ ಸಿಕ್ಕಿದೆ, ಅದನ್ನ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥ ಕೆಲವು ಸುಳ್ಳು ಸುದ್ದಿಗಳನ್ನ ಹರಿಬಿಟ್ಟಂತಹ ಪೇಜ್ಗಳ ಮೇಲೆ, ವ್ಯಕ್ತಿಗಳ ಮೇಲೆ ಈಗ ಸೈಬರ್ ಕ್ರೈಮ್ ಪೊಲೀಸರು ಕಣ್ಣಿಟ್ಟಿರುವಂಥದ್ದು. ಈಗಾಗಲೇ 100 ಪೇಜ್ಗಳನ್ನ ಗುರುತಿಸಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಬೇರೆ ಬೇರೆ ಸುಳ್ಳು ಆರೋಪವನ್ನು ಮಾಡ್ತಾ ಇರುವಂತಹ ವಿಡಿಯೋಗಳಿರ್ಬೋದು, ಅಥವಾ ಆ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಅದನ್ನು ತಿರುಚಿ ಹಾಕುವಂತ ಬೆಳವಣಿಗೆಗಳು, ಇದರ ಮೇಲೆ ಕೂಡ ಒಂದು ನಿಗಾ ಇಟ್ಟಿರುವಂಥದ್ದು. SPA ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ಯಾರ್ಯಾರು ಇದರ ವಿರುದ್ಧ SIT ಹೆಸರಿನಲ್ಲಿ, ಪೊಲೀಸರ ಹೆಸರಿನಲ್ಲಿ ಮತ್ತು ಯಾರ್ಯಾರದು ಹೆಸರಿನಲ್ಲಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮತ್ತು ಒಂದು ಕ್ಷೇತ್ರಕ್ಕೆ ಅಥವಾ ವ್ಯಕ್ತಿಗಳಿಗೆ ತೇಜೋವಧೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಗಮನವನ್ನ ಇಟ್ಟಿರುವಂತದ್ದು. 3-4 ದಿನದ ಒಳಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 100 ಕೇಸುಗಳು ದಾಖಲಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ 15ರಷ್ಟು ಪ್ರಕರಣಗಳು ಈಗಾಗಲೇ ದಾಖಲು ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಹಾಗಾಗಿ ಯಾರ್ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಹಿತಿಗಳನ್ನ ತಪ್ಪು ಸುಳ್ಳುಗಳನ್ನ ಮಾಡ್ತಾ ಇದ್ರು ಅವರಿಗೆ ಈಗಾಗಲೇ ಒಂದು ಬಿಸಿ ಮುಟ್ಟಿಸುವಂತಹ ಕೆಲಸ ಶುರುವಾಗಿದೆ ಅನ್ನುವಂಥದ್ದು. ಅರುಣ್. ಓಕೆ ದೀಪಕ್ ಜೈನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.